ಸರ್ ಇವ್ರು ಎಂಥ ಟ್ಯಾಲೆಂಟ್ ಅಂದರೆ ಈಗ ನೋಡಿ ಬಿಡ್ತಾರೆ ಒಂದು ಡೈಲಾಗು ಇವ್ರ ಫೇಸ್ಗೂ ಇದಕ್ಕೂ ಮ್ಯಾಚ್ ಆಗಲ್ಲ ನೋಡಿ ಬಿಡಿ ಇಲ್ಲ ಅದು ಡೈಲಾಗ್ ವಿತ್ ಸ್ಪೆಕ್ಸೋ ಮೀಸೆಲ್ಲ ಹಾಕೊಂಡ್ರೆ ಇರ್ಲಿ, different try ಆಗುತ್ತೆ. ಮಾಡಿ. ಅದು ಇದೆ ಅನ್ಕೊಂಡು ಫೀಲ್ ಮಾಡಿ ಹೇಳಿ. ಹೇಳಿ ಹೊಲ್ಗಳೆಲ್ಲ ಇಟ್ಟಿಟ್ಟಾಗೋಗಿದ್ದಾವಲ್ಲೋ. ಪೊಲೀಸು ಅಂದರೆ ನಮಗೂ ತಾಯಿ ಹೃದಯ ಇದ್ದಂಗೆ. ನಾವು ವರ್ಕೌಟ್ ಆದಮೇಲಿಂದ ಬಿರಿಯಾನಿ ಕೊಡೋದು ನಮ್ಮ ವಾಡಿಕೆ. ಆದರೆ ನಿಮ್ಮ ಹೊಲ್ಗಳೆಲ್ಲ ನೋಡಿದ್ರೆ ಅಯ್ಯೋ ಪೀಸೆಲ್ಲ ಸೈಡ್ಗೆ ಹಾಕಿ ಬರೀ ಕುಸ್ಕ ಕೊಡ್ತೀವಿ, ತಿಂದು ಹೋಗಿ ಅಲ್ಲಿ ಸ್ಟೇಷನಲ್ಲಿ ಕುಂತ್ಕೊಳ್ರಿ ಬೋತ್ತೀವಿ. ನನಗೆ ಆ ವೇರಿಯೇಷನ್ ತುಂಬ ಇಷ್ಟ ಆಯಿತು. ಮೇಲಾಗಿ ಇಲ್ಲಿ ನಿಮ್ಮ ಸಿನಿಮಾದಲ್ಲಿ ಅಂದರೆ ತುಂಬ ವಾಡಿಕೆ ಇರುವಂತಂದರೆ ಫಾರ್ ಎಕ್ಸಾಂಪಲ್ ಹೊನ್ನು ಹೆಣ್ಣು ಮಣ್ಣು ಹೌದು ಸರ್. ಹತ್ತೋದು ಬೇಡ ಗುರು, ಭಾಳ ಡೇಂಜರು ಅಂತ ಇಲ್ಲಿ ಡೈರೆಕ್ಟ್ರು ಹೊನ್ನು ಮೇಲೆ ಹಚ್ಬಿಟ್ಟಿದ್ದಾರೆ. ಇಲ್ಲ, ಹೊನ್ನು ಹೆಣ್ಣು ಮಣ್ಣು ಇದೆ ಸರ್ ಇದರಲ್ಲಿ. ಶ್ರೀಕೃಷ್ಣದ್ದು ಅಷ್ಟೇ, ಹೊನ್ನು ಹೆಣ್ಣು ಮಣ್ಣೆ ಅಲ್ಟಿಮೇಟ್ಲಿ ಡಿಸೈಡ್ ಮಾಡೋದು. ಇಲ್ಲೂ ಹಾಗೇನೆ, ಇಲ್ಲೂ ಊರಲ್ಲಿ ಎರಡು ಗ್ಯಾಂಗ್ ಇದೆ, ಇಲ್ಲೂ ಒಂದು ಹೆಣ್ಣು ಬರುತ್ತೆ. ಹೇಗೆ ಮಹಾಭಾರತ ಆಗುತ್ತೋ ನಾನು ಟ್ರೈಲರ್ ತೋರಿಸಿದ್ದೀನಲ್ಲ ಹಂಗೆ ಇದೆ. ಒಂದು ಊರಲ್ಲಿ ಮಹಾಭಾರತ ರಾಮಾಯಣ ಥರ ರೆಸ್ಪ್ರೆಸೆಂಟ್ ಆಗುತ್ತೆ, ಶುರು ಆಗುತ್ತೆ ಅಂತ. ಎಸ್ 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 ಫ್ಯಾಂಟಾಸ್ಟಿಕ್ ಸರ್. ನಾನು ನಿನ್ನೆ ಹೇಳಿದೆ, ಸ್ಟೇಜ್ ಮೇಲೆ ಹೇಳಿದೆ ಪ್ರೆಸ್ ಮೀಟಲ್ಲಿ ಸರ್, ಈ ಪಾತ್ರ ತುಂಬ ಜನಕ್ಕೆ ಹೋಯ್ತು ಸರ್. ಕೃಷ್ಣನ್ ಪಾತ್ರ ಕರೆಕ್ಟಾಗಿ ಅದು ಯಾರಿಗೆ ಹೋಗ್ಬೇಕು ಅಲ್ಲೇ ಹೋಯ್ತು ಸರ್. ಈ ಸಿನಿಮಾ ಮಿರಾಕಲ್ ಅದೇ. ದರ್ಶನ್ ಸರ್ಗೆ ಪೂಜಾರಿ ಕ್ಯಾರೆಕ್ಟರ್ ಪಕ್ಕ ಸೆಟ್ ಆಯಿತು. ಇವ್ರಿಗೆ ಪೊಲೀಸ್ ನಾನು ಸಿನಿಮಾ ರಿಲೀಸ್ ಆದಮೇಲೆ ಬೇಕಾದ್ರೆ ಇನ್ನೊಂದ್ಸರಿ ಇಂಟರ್ವ್ಯೂ ಮಾಡೋಣ. ಅವಾಗ ನೀವು ಹೇಳ್ತೀರಾ ಇಲ್ಲ ಶ್ರೀಕಾಂತ್ ಕೂತ್ಕೊಂತು ಕ್ಯಾರೆಕ್ಟರ್ಗಳು ಎಲ್ಲರಿಗೂ ಅಂತ. ಯಾವ ಪಾತ್ರಕ್ಕೆ ಯಾವ ಕ್ಯಾರೆಕ್ಟರ್ಗಳು ಬೇಕೋ ಅವ್ರಿಗೆ ಹೋಯ್ತು ಸರ್. ನಾನು ಸುಮಾರು ಆ್ಯಕ್ಟ್ರುಗಳ ಹತ್ರ ಮಾತಾಡಿದ್ದೆ. ಸುಮಾರು ಆ್ಯಕ್ಟ್ರುಗಳು ನನಗೆ ಸಜೆಷನ್ಸ್ ಕೊಟ್ಟರೆ ಒಪ್ಕೊಂಡಿದ್ರು ಸರ್ ಮಾಡಬೇಕು ಈ ಕ್ಯಾರೆಕ್ಟ್ರು ಅಂತ. ಬಟ್ ಇದೆಲ್ಲ ಬಿಟ್ಟು ಒಂದು ವಿಷಯ ಇದೆ ಸಿನಿಮಾದಲ್ಲಿ, ಕೋರ್ ಎಲಿಮೆಂಟ್ ಅನ್ನೋದು. ಆ ಇದಕ್ಕೆ ನನಗೆ ಪವನ್ ಸರೇ ಸೂಕ್ತ ಅನ್ನಿಸ್ತು ಸರ್. ಮಾಡ್ತಾ ಮಾಡ್ತಾ ಜಸ್ಟಿಫಿಕೇಷನ್ ಬಂದ್ಬಿಡ್ತು ಸರ್ ಅವ್ರ ಕಡೆಯಿಂದ. ಇನ್ನೊಂದು ನಾವೆಲ್ಲ ಏನು ಕಲ್ತ್ವಿ ಅಂದರೆ, ನಮ್ಮ ಆರ್ಟಿಸ್ಟ್ಗಳೆಲ್ಲ ಒಂದೇನೋ ಲೈಟಿಂಗ್ ನಡೀತಾ ಇರುತ್ತೆ, ಆರ್ಟಿಸ್ಟ್ಗಳು ಸ್ಪ್ರೆಡ್ ಆಗಿರ್ತಾರೆ. ಯೂನಿಟಲ್ಲಿ ಗೊತ್ತಲ್ಲ ನಿಮಗೆ, ಲೈಟಿಂಗ್ ನಡಿಬೇಕಾದ್ರೆ ಎಲ್ಲ ಸ್ಪ್ರೆಡ್ ಆಗಿರ್ತಾರೆ ಸರ್. ಆರ್ಟಿಸ್ಟ್ ಅಂತಂದರೆ ಸರ್ ಫಸ್ಟ್ ಬಂದು ನಿಂತ್ಕೊತಾ ಇರೋ ಸರ್. ನಮ್ಮ ಹುಡುಗರೆಲ್ಲ ಎಷ್ಟು ಕೊಡ್ಬೇಕು, ಐ ದರ್ಶನ್ ಬರ ಬರ ಆರ್ಟಿಸ್ಟ್ ಅಂದರೆ ಸರ್ ಪಕ್ಕ ಬಂದು ನಿಂತ್ಕೊಂಡ್ಬಿಡೋರು ಸರ್. ಅಷ್ಟು ಡೆಡಿಕೇಶನ್, ದಟ್ ಈಸ್ ಕಲ್ತರು. ಆಮೇಲೆ ಎಲ್ಲರೂ ಅದೇ ಕಲ್ತರು ನೆಕ್ಸ್ಟ್ ಅವ್ರು ನೋಡ್ಕೊಂಡು. ಸೊ ಈ ವಾಸ್ ಲೈಕ್ ರೋಲ್ ಮಾಡೆಲ್ ಫಾರ್ ಅಸ್. ಅಷ್ಟು ಒಡಿಸೆ ಆ ಥರ ತೊಗೊಂಬಂದರು ನಮ್ಮ ಸೆಟ್ಟಿಗೆ ಅವರು ಚರಿಷ್ಮಾನ. ಆಮೇಲೆ ಮೊನ್ನೆ ಇವೆಂಟಲ್ಲಿ 2+ ಆಗಿದ್ದೆ ಅಂದರೆ ನಿಮ್ಮ ಸಿನಿಮಾ ಆಲ್ರೆಡಿ ಒಂದು ರೈಟ್ಸ್ ಹೋಗುತ್ತೆ ಬೇರೆ ಭಾಷೆಗೆ. ಹೌದು ಸರ್, ತುಂಬ ಒಳ್ಳೆಯ ವಿಷಯ. ಆಮೇಲೆ ಆನ್ ಬೋರ್ಡ್ಗೆ ರಾಧಿಕಾ ಕುಮಾರಸ್ವಾಮಿ ಅವರ ಸಹೋದರ ಬರ್ತಾರೆ. ಅಂದರೆ ಒಂದು ತಂಡಕ್ಕೆ ಸಿಗುವಂಥ ದೊಡ್ಡ ಶಕ್ತಿ ಅಂದರೆ ಆ ಥರದ ವ್ಯಕ್ತಿಗಳು ನಮಗೆ ಸಿಕ್ಕಾಗ ಅದು ಹೇಗೆ ಕನೆಕ್ಟ್ ಆಯಿತು ಸರ್. ಒಂದು ಈ ಪೋಸ್ಟಲ್ಲಿ ಮಿಸ್ಇಂಟರ್ಪ್ರಿಟ್ ಆಗಿಬಿಡುತ್ತೆ. ಡಿಸ್ಟ್ರಿಬ್ಯೂಷನ್ ಬೈ ದುರ್ಗಾ ಪರಮೇಶ್ವರಿ ಅಂತ ಹೇಳ್ಬಿಟ್ರೆ ಈಗ ಸುಮಾರು ಬ್ಯಾನರ್ಗಳು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಈಗ. ಬಟ್ ಆ ಥರ ಇಲ್ಲ ಸರ್, ಇದು ಕೊಲಾಬ್ರೇಷನ್, ಇದು ಅಸೋಸಿಯೇಷನ್. ಇದು ಈಗ ಕಿರಿಕ್ ಪಾರ್ಟಿ ಜೊತೆಗೆ ಇವ್ರ ಅಸೋಸಿಯೇಷನ್ ಆದರು, ಪುಷ್ಕರ್ ಫಿಲಮ್ಸ್ ಅಸೋಸಿಯೇಷನ್ ಆದರು. ಈ ವಾಸ್ ಪಾರ್ಟ್ ಆಫ್ ಅ ಪ್ರೊಡ್ಯೂಸರ್, ರೈಟ್? ಸಿನಿಮಾ ಆಗಿತ್ತು, ಇವ್ರು ಬಂದು ಡಿಸ್ಟ್ರಿಬ್ಯೂಷನ್ ಮಾಡೋದು. ಇದು ಅದೇ ಥರ ಕೊಲಾಬ್ರೇಷನ್. ಇದು ಅದೊಂದು ಲೇಯರ್ ತುಂಬ ಗಟ್ಟಿ ಅಂದರೆ ಇನ್ ಅಸೋಸಿಯೇಷನ್ ಅಂದಾಗ ಬೇರೆ ಥರ ಬರುತ್ತೆ. ಸೊ ಇಟ್ ಈಸ್ ಇನ್ ಅಸೋಸಿಯೇಷನ್ ಅವರು. ಸೊ ಅವ್ರು ಪ್ರೊಡ್ಯೂಸರ್ ಥರನೇ ಇದ್ದಾರೆ ಈ ಸಿನಿಮಾಗೆ. ಈ ಲೈಕ್ ದ ಫಿಲಮ್ ಪ್ರೊಡಕ್ಷನ್ಗೆ ಬಂದಿಲ್ಲ, ಬಟ್ ಡಿಸ್ಟ್ರಿಬ್ಯೂಷನ್ಗೆ ಕಂಪ್ಲೀಟ್ ಅವರ ರೆಸ್ಪಾನ್ಸಿಬಿಲಿಟಿ. ನಾವು ಏನಕ್ಕೂ UFO ಕ್ಯೂಬ್ ಚಾರ್ಜಸ್ ಆಗಲಿ, ಪ್ರೆಸ್ ಆಗಲಿ, ಪೇಪರ್ ಆ್ಯಡ್ಸ್ಗಾಗಲಿ ನಾವು ನೋಡ್ಕೊತಲ್ಲ ಸರ್. ಪ್ರತಿಯೊಂದೂ ಸರ್ ಅವರೇ ನೋಡ್ಕೊತಾ ಇದ್ದಾರೆ. ಇಟ್ ಈಸ್ ರೆಸ್ಪಾನ್ಸಿಬಲ್. ಮೇಲಾಗಿ ಬೇರೆ ಭಾಷೆಗೆ ಹೋದಂಥದ್ದು ಅದೊಂದು ತುಳುಗೆ ಸರ್. ಫಸ್ಟ್ ರವಿರಾಜ್ ಸರ್ ಬಗ್ಗೆ ಹೇಳ್ಬಿಡ್ತೀನಿ ಸರ್. ಎಷ್ಟು ಜನ ಇವತ್ತು ಸಪೋರ್ಟ್ ಮಾಡ್ತಾರೆ ಸರ್ ಪ್ರೊಡಕ್ಷನ್ ಹೌಸ್. ಈಗ 45 ಸಿನಿಮಾ ರಿಲೀಸ್ ಆಯಿತು ಸರ್. ಈಗ ಡಿಸೆಂಬರಿಂದ ನಾವು ತೊಗೊಂಡ್ರೆ ಹೊಸಬ್ರದ್ದು ಟೈಮ್ ನಡೀತಾ ಇದೆ. ಈಗ 45 ಸಿನಿಮಾ ರಿಲೀಸ್ ಆಗಿದೆ ಸರ್. ಎಷ್ಟು ದೊಡ್ಡ ಬ್ಯಾನರ್ಗಳು ಬಂದು ಸಪೋರ್ಟ್ ಮಾಡಿದೆ ಸರ್. ದುಡ್ಡು ಎಲ್ಲರ ಹತ್ರ ಇರುತ್ತೆ ಸರ್. ಬಟ್ ಈ ಥರ ಒಂದು ನಿಂತ್ಕೊಂಡ್ರಲ್ಲ ಸರ್ ನಮ್ಮ ಜೊತೆ ಬಂದುಬಿಟ್ಟು, ದುಡ್ಡು ಎಲ್ಲರ ಹತ್ರ ಇರುತ್ತೆ ಸರ್. ಬಟ್ ಅದಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಥಿತಿ ಬರೋದು ತುಂಬ ಕಮ್ಮಿ ಸರ್. ಸೊ ಅವ್ರು ನಮಗೇನು ಪರಿಚಯ ಇಲ್ಲ, ಒಡ ಹುಟ್ಟಿದವರಲ್ಲ, ಸಂಬಂಧ ಇಲ್ಲ. ಈ ಸಿನಿಮಾ ಇಂಡಸ್ಟ್ರಿ ಮಿರಾಕಲ್ಲೇ ಅದು. ಯಾರೋ ಎಲ್ಲೋ ಇರ್ತೀವಿ ಬಂದು ಸಪೋರ್ಟ್ ಮಾಡ್ತಾರೆ ನೋಡಿ. ಆ ಥರದ್ದೊಂದು ಮ್ಯಾಜಿಕ್ ಆಯಿತು ಸರ್. ಸಿನಿಮಾ ನೋಡಿ ಇಷ್ಟಪಟ್ಟು ಕಲೆಕ್ಷನ್ಸ್ ಹೇಳಿದ್ರು ನನಗೆ. ಕಲೆಕ್ಷನ್ಸ್ ಮಾಡಿದ್ದೀನಿ ಅವ್ರು ಹೇಳಿದಂಗೆ, ಮತ್ತು ರೀಸೆನ್ಸರೂ ಮಾಡಿಸ್ದೆ. ದೆನ್ ಫಿಲಮ್ ಈಸ್ ವೆರಿ ಬ್ಯೂಟಿಫುಲ್. ನಾವು ಎಲ್ಲ ಇನ್ನು ಮಿಕ್ಕಿದ ಸರ್ ಕಡೆ ಇದೆ. ಎಸ್. ಸೊ ತುಳುದು ಬಂದ್ಬಿಟ್ಟು ನಮ್ಮ ಶಶಿಕಾಂತ್ ಗಟ್ಟಿ ಸರ್ ಇದ್ದಾರಲ್ಲ, ಅವರು ತುಳು ಫಿಲಮ್ ಮಾಡ್ತಿರ್ತಾರೆ. ಅವರು ಶಟದುಲೆ ಅಂತ ಒಂದು ತುಳು ಫಿಲಮ್ ಮಾಡಿದರು. ಈ ಎಸ್ ಗುಡ್ ಅಸೋಸಿಯೇಷನ್ ವಿತ್ ತುಳು ಇಂಡಸ್ಟ್ರಿ. ಸೊ ಒಂದು ಒಳ್ಳೆ ಕತೆ ಇದೆ ಅಂತ ಒಬ್ಬರಿಗೆ ಫಿಲಮ್ ತೋರಿಸಿದ್ರು ನನ್ನ ಕರೆಸಿ. ಬಿಫೋರ್ ಲೈಕ್ ಇನ್ನೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕೆಲ್ಲ ಏನೂ ಆಗಿಲ್ಲ, ಹಂಗೆ ರಾ ಫುಟೇಜಲ್ಲೇ ನೋಡಿದ್ರು ಸಿನಿಮಾ ಅವರು. ಅವ್ರಿಗೆ ಇಷ್ಟ ಆಯಿತು. ಸೊ ನೀವು ಟ್ರೈಲರ್ ನೋಡಿದಾಗ ನಾಟಕದ ಬ್ಯಾಕ್ ಡ್ರಾಪ್ ಇದೆಯಲ್ಲ ಫಿಲಮು,
ಸೊ ಅವ್ರಿಗೆ ಅಲ್ಲಿ ಯಕ್ಷಗಾನ ಇದೆ, ಆಟ ಎಲ್ಲ ತುಂಬ ಇದೆಯಲ್ಲ. ಸೊ ಅವ್ರಿಗೆ ಅನ್ನಿಸ್ತು ಅವ್ರಿಗೆ, ಇಲ್ಲ ನಾನು ತೊಗೊಂಡೋಗ್ಬಿಟ್ಟು ನಾನು ಯಕ್ಷಗಾನ ಬೇಸ್ ಮೇಲೆ ನಾನು ಮಾಡ್ಕೊಂಡು ಹೋಗ್ಬೋದು ಒಂದು ಕತೆ ಅಂತ, ಈ ಕತೆ ತೊಗೊಂಡೋಗ್ಬೋದು ಅಲ್ಲಿಗೆ ಅಂತ, ಆ ನೇಟಿವಿಟಿಗೆ ಸೆಟ್ ಆಗುತ್ತೆ ಅಂತ ಅವ್ರಿಗೆ ಅನ್ನಿಸ್ತು. ಸೊ ಹಾಗಾಗಿ ಏನು ಹೇಳ್ತೀರಾ ಅಂತಂದ್ರು. ಆಯ್ತು ಸರ್, ನಮ್ಮ ಪ್ರೊಡ್ಯೂಸರ್ ಕಡೆನೂ ಆಯಿತು. ಈಗ ಡಬ್ಬಿಂಗ್ ಟೈಮಲ್ಲಿ ರೀಮೇಕ್ ಅಂತಂದರೆ ಒಂದು ಖುಷಿ ಪಡೋ ವಿಚಾರ. ಸೊ ಹಾಗಾಗಿ ಅಲ್ಲೂ ಹೋಗುತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್ ಸರ್. ಅಷ್ಟೇ. ಶ್ರೀಕಾಂತ್ ಅವ್ರನ್ನ ನಿರ್ದೇಶಕರಾಗಿ ನೋಡಿದ್ವಿ ನಾವು. ಹಾಂ ಸರ್. ಪಾತ್ರವಾಗಿ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರು, ಬಟ್ ಒಂದಷ್ಟು ಮೇಜರ್ ಪ್ಲೇಗಳು ಸಿನಿಮಾಗೆ ತುಂಬ ದೊಡ್ಡ ಮಟ್ಟದ ಪ್ಲಸ್ ಆಗ್ತವೆ. ಟ್ರೇಲರ್ಲಿ ಒಂದು ಕಾಣಿಸ್ತು ನನಗೆ. ಈ ಸಿನಿಮಾ ಯಾಕೆಲ್ಲ ಕಾಡುತ್ತೆ ಆಡಿಯನ್ಸಿಗೆ, ಅಂದರೆ ಜನರಲ್ ಆಗಿ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ, ಈ ಕಂಟೆಂಟ್ ಯಾಕೆ ಕಾಡುತ್ತೆ, ಯಾಕೆ ಜನಗಳಿಗೆ ಥಿಯೇಟ್ರ್ ಹತ್ರ ವೆಲ್ಕಮ್ ಮಾಡುತ್ತೆ ಅಂತ ಆ್ಯಸ್ ಆರ್ಟಿಸ್ಟಾಗಿ ಹೇಳಿ ಸರ್. ಆ್ಯಸ್ ಎ ಆರ್ಟಿಸ್ಟಾಗಿ ಹೇಳಬೇಕು ಅಂದರೆ ಫ್ರೆಂಡ್ಸ್ ವ್ಯಾಲ್ಯೂ ಸಿನಿಮಾದಲ್ಲಿ ಅಂತ ನೋಡೋಕ್ಕಿಂತ ನಮ್ಮ ರಿಯಲ್ ಲೈಫಲ್ಲಿ ಕ್ಲೋಸ್ ಫ್ರೆಂಡ್ಸು ಹೇಗಿರ್ತಾರೆ ಸರ್. ನಮಗೆ ಇವತ್ತು ನಾವು ಅಂದ್ಕೊತೀವಿ, ಸಾರಿ ಅಂದರೆ ನಾವು ಹೇಳ್ತೀವಿ ಈಸ್ ಮೈ ಎನಿಮಿ ಅಂತ ಅಂದ್ಕೊತೀವಿ, ಅಥವಾ ಇವನಿಗೆ ಆಗಲ್ಲ ಅಂತ ನಾವು ಅಂದ್ಕೊತೀವಿ. ಅದು ಸುಳ್ಳು. ಯಾಕೆಂದರೆ ಬಿಫೋರ್ ಬಿಕಮಿಂಗ್ ಎನ್ ಎನಿಮಿ ಅಂದರೆ ಅವನಿಗೆ ಇದಾಗೋಕ್ಕಿಂತ ಮುಂಚೆ ಅವರಿಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ಎಸ್. ಈಗ ನಮ್ಮ ಇಂಡಸ್ಟ್ರಿಲೇ ಇಬ್ಬರು ಕ್ಲೋಸಾಗಿ ಇರ್ತಾರೆ. ಬಟ್ ಏನಕ್ಕೆ ಇದಾಗತ್ತೆ ಅಂದರೆ ಅದು ಮೂರನೇ ವ್ಯಕ್ತಿಗಳಿಂದ ಆಗ್ಬೋದು ಅಥವಾ ಮನಸ್ತಾಪಗಳಿಂದ ಆಗ್ಬೋದು. ಇದು ಯಾಕೆ ಆಗತ್ತೆ ಅನ್ನೋದು ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ. ಇಬ್ಬರು ಹೀರೋಗಳು ಇರ್ತಾರೆ, ಅವರು ಎಷ್ಟು ಚೆನ್ನಾಗಿರ್ತಾರೆ, ಅವ್ರನ್ನ ನೋಡಬೇಕು ಅಂತ ನಮ್ಗೆ ತುಂಬ ಆಸೆ ಇರುತ್ತೆ. ಅದು ಸೊಸೈಟಿಯಲ್ಲಿ ಬರುವಂಥ ಕಮೆಂಟ್ಸ್ ಇದೆಯಲ್ಲ ಸರ್, ಜನರು ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ಮಾಡ್ತಾರಲ್ಲ, ಅದರಿಂದ ಆಗತ್ತಾ ಅಥವಾ ನಮ್ಮ ಮೈಂಡ್ ಸೆಟ್ಟಿಂದ ಆಗತ್ತಾ ಅನ್ನೋದು. ಸಾರಿ, ಅಗೇನ್ ಕಮಿಂಗ್ ಟು ಅಪ್ಪು ಸರ್ ಟಾಪಿಕ್ಕು. ಅಪ್ಪು ವಾಸ್ ಫ್ಯಾನ್ ಆಫ್ ಎವ್ರಿ ಒನ್. ಅವ್ರು ಹಂಗೆ ಹೇಳೋರು, ನಾನು ಜಗ್ಗೇಶ್ ಸರ್ ಫ್ಯಾನು, ನಾನು ಉಪೇಂದ್ರ ಅವ್ರ ಫ್ಯಾನು, ನಾನು ದರ್ಶನ್ ಫ್ಯಾನು, ಎಲ್ರಿಗೂ ಅವ್ರ ಫ್ಯಾನ್ ಆಗಿರೋದು. ಬಟ್ ಎಲ್ಲರೂ ಅವ್ರ ಫ್ಯಾನ್ ಆಗಿದ್ರು. ಈಕ್ವಾಲಿಟಿ ಅವರು ಒಂಥರ ಮನೆ ನೀ ಮಾಯೆ ಒಳಗೋ ಮಾಯೆ ನಿನ್ನೊಳಗೋ ಅನ್ನೋ ಥರ ಸರ್. ನೋಡಿ ಎಷ್ಟು ಚೆನ್ನಾಗಿದೆ, ನೀ ಮಾಯೆ ಒಳಗೋ ಮಾಯೆ ನಿನ್ನೊಳಗೋ ಆ ಥರ. ಸೊ ಈ ಸಿನಿಮಾ ಅದು ನೋಡಿದಾಗ ನಮ್ಗೆ ಅನ್ಸುತ್ತೆ, ನಾವು ನಮ್ಮ ಫ್ರೆಂಡ್ ಸರ್ಕಲ್ಸಲ್ಲೋ ನಮ್ಮ ಇದರಲ್ಲೋ ನಾವು ಕೆಲವ್ರನ್ನ ನಾವು ಕ್ಲೋಸ್ ಆಗಿರೋನ್ನ ಕಳ್ಕೊಂಡಿರ್ತೀವಿ. ಏನೋ ಒಂದು ನನಗನ್ಸುತ್ತೆ ಅದು ಬಿಟ್ಬಿಡ್ಬೇಕು ಸರ್, ಎಲ್ಲ ಲೈಫಲ್ಲಿ ಬಿಡಬೇಕು. ಇವತ್ತಿದ್ದವ್ರು ನಾಳೆ ಇಲ್ಲ ಸರ್. ಇವತ್ತು ನಾವು ಇವಾಗ ನಾನು ಮಾತಾಡ್ತಾ ಇದ್ದೀನಿ, ನೆಕ್ಸ್ಟ್ ಮೂಮೆಂಟ್ ನನಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಏನು ಅಂತ. ದಯವಿಟ್ಟು ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದಾದರೆ ನಮಗೆ ತುಂಬ ಖುಷಿ. ಅದು ಇಂಡಸ್ಟ್ರಿ ನಾನು ಹೆಸರು ಹೇಳೋಕ್ಕೆ ಇಷ್ಟ. ಇಂಡಸ್ಟ್ರಿಗೆ ಒಂದು ಒಳ್ಳೆ ಎನರ್ಜಿ ನಿಮ್ಮಿಂದ ಸಾವಿರಾರು ಜನ ಅಲ್ಲ 10,000 ಜನರಿಗೆ ಹೆಲ್ಪ್ ಆಗುತ್ತೆ. 2 ಶಕ್ತಿ ಸೇರಿದರೆ ಒಳ್ಳೇದಾಗುತ್ತೆ. ಅದು 2 ಶಕ್ತಿ ಯಾರು ನಿಮ್ಗೆ ಗೊತ್ತು, ಒಳ್ಳೇದಾಗಲಿ ಅಷ್ಟೇ ಸರ್. ಆ ಥರ ಲೈಫಲ್ಲಿ ಫರ್ಗಿವ್ ಆ್ಯಂಡ್ ಫರ್ಗೆಟ್ ಅಂತ ಇರ್ಬೇಕು ಸರ್. ಆ ಸಿನಿಮಾ, ನಮ್ಮ ಸಿನಿಮಾ ಯಾಕೆ ನೋಡಬೇಕು ಅಂದರೆ, ನಮ್ಮ ಸಿನಿಮಾ ನೋಡಿದ್ರೆ ಫರ್ಗಿವ್ ಆ್ಯಂಡ್ ಫರ್ಗೆಟ್ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ನೀವು ಇವ್ರದ್ದು ಪಾತ್ರ ನೋಡ್ಬೇಕು ಇದರಲ್ಲಿ. ನಮ್ಮ ಮಜಾ ಟಾಕೀಸ್ ಪವನ್ನು ಇವತ್ತು ಎಂಥ ಒಂದು ಸಿಚುಯೇಷನ್ಲಿದ್ದಾರೆ ಅಂತ ಚಿತ್ರರಂಗದಲ್ಲಿ ಕೆಲವ್ರಿಗೆ ಗೊತ್ತು. ಅಂಥ ಸಿಚುಯೇಷನ್ಲಿದ್ದರೂ ಕೂಡ ಪಾಪ ನಮ್ಮ ಡೈರೆಕ್ಟ್ರು ಅಷ್ಟು ಸಪೋರ್ಟಿವ್ ಆಗಿ, ಮತ್ತು ನಮ್ಮ ರವಿರಾಜ್ ಸರು ಎಲೆಮರೆ ಕಾಯಿ ಥರ ಸಪೋರ್ಟಿವ್ ಆಗಿ ಅವ್ರಿಗೆ ಮಜಾ ಟಾಕೀಸ್ ಪವನ್ ಅವ್ರಿಗೆ ಅವ್ರ ಸರ್ಕಲ್ ಅವ್ರಿಗೆ ಗೊತ್ತಿರೋದು ಅಷ್ಟು ಸಪೋರ್ಟ್ ಅಂದರೆ ಹೆಲ್ಪ್ ಅಂದರೆ ಹೇಳ್ತಾರೆ. ನಾನು ಜನರಲಿ ಹೇಳ್ತಾರದು, ಡೋಂಟ್ ಟೇಕ್ ಮಿ ರಾಂಗ್. ಆದರೆ ಸಿನಿಮಾಗೆ ಎಷ್ಟು ಚೆನ್ನಾಗಿ ಡೆಡಿಕೇಟ್ ಮಾಡಿ ಆ ಮನುಷ್ಯ ಅಂದರೆ, ಮಜಾ ಟಾಕೀಸ್ ಪವನ್ಗೆ ಹೋಗು ಒಳ್ಳೇದಾಗಬೇಕು. ಆ ಪಾತ್ರದಲ್ಲಿ ಪರ್ಕಾಯಿ ಪ್ರವೇಶ ಮಾಡಿದ್ದಾರೆ. ಶಶಿಕಾಂತ್ ಸರ್ ಭಟ್ ಸರ್ ಸಿನಿಮಾ ಅಲ್ಲಿ ನನ್ನ ಅಳಿಸ್ಬಿಟ್ಟೆ ಅಂತ ಸ್ಟೇಜ್ ಮೇಲೆ ಹೇಳಿದರು. ಯಾರಿಗೆ? ಪವನ್ಗೆ. ಪವನ್ ನನ್ನ ಅಳಿಸ್ಬಿಟ್ರಿ ನೀವು ಅಂತ. ಅವ್ರ ಮಗ ಹೇಳ್ತಾರಂತೆ, ಶಶಿಕಾಂತ್ ಭಟ್ ಅವ್ರ ಮಗ ಹೇಳ್ತಾರಂತೆ, ಪಾಪ ಐ ವಾಂಟ್ ಟು ವಾಚ್ ದಿಸ್ ಮೂವಿ. ಮಕ್ಕಳ ಮೇಲೆ ಚಿತ್ರ. ಹೌದು ಸರ್, ಮಕ್ಕಳು ಕೂಡ ಕುತ್ಕೊಂಡು ನೋಡಬೇಕು, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸರ್. ನಾನು ಮುಜುಗರ ಇಲ್ಲ ಸರ್, ಅಂದರೆ ಇದರಲ್ಲಿ ಯಾವ ಡಬಲ್ ಮೀನಿಂಗ್ ಡೈಲಾಗ್ ಆಗಲಿ ಒಬ್ಬರು ಫ್ಯಾಮಿಲಿ ಕೂತ್ಕೊಂಡಾಗ ಮುಜುಗರ ಆಗೋದ್ರಲ್ಲಿ ಇಲ್ಲ. ಆಮೇಲೆ ನಾನು ಎಲ್ಲೂ ಸರ್ ಒಂದು ಸಿಗರೇಟ್ ಹಚ್ಚಿಲ್ಲ ಸರ್ ಕ್ಯಾರೆಕ್ಟರ್ಗಳು ಯಾವುದು. ನಾನು ಅಂದೆ ಬೇಡ, ಸಿಗರೇಟ್ ಹಚ್ಚದೇ ಹೋಗಬೇಕು, ಒಂದು ಮಾಡ್ಬೋದು ಸಿನಿಮಾ ಅಂತ. ಒಂದೇ ಒಂದು ಕ್ಯಾರೆಕ್ಟ್ರ್ ನನಗೆ ಗೊತ್ತಿಲ್ಲ, ನನಗೆ ಒಂದು ಸಿಗರೇಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಅದು ಮೈ ಮರ್ತ್ಬಿಟ್ಟೆ. ನಾನು ಡೈರೆಕ್ಷನ್ ಇದರಲ್ಲಿ ಮೈ ಮರ್ತ್ಬಿಟ್ಟಿದ್ದೀನಿ ನಾನು. ಇಟ್ಕೊಂಡಿದ್ದಾರೆ ಬೈಲಿ, ಬಟ್ ಹಚ್ಚಿಲ್ಲ ಸಿಗರೇಟು. ಆರ್ನೆಸ್ಟಾಗಿ ಟ್ರೈ ಮಾಡಿದೆ ಸರ್ ನಾನು. ಈ ಸಿನಿಮಾದಲ್ಲಿ ಸಿಗರೇಟ್ ಹಚ್ಚಿದಂಗೆ ಸಿನಿಮಾ ಮಾಡ್ಬೋದು ಅಂತ ಟ್ರೈ ಮಾಡಿದ್ದೀನಿ ಸರ್, ಮಾಡಿದ್ದೀನಿ. ಸೊ ಇದ್ರಲ್ಲಿ ವರ್ಕೌಟ್ ಆಗಿದೆ. ಆಲ್ಮೋಸ್ಟ್ 99% ಒಂದೇ ಒಂದು ಸೀನ್ ಬಿಟ್ಬಿಟ್ಟು ಸಿಗರೇಟ್ ಹಚ್ಚಿಲ್ಲ ಈ ಸಿನಿಮಾದಲ್ಲಿ. ಏನು ಡ್ರಿಂಕ್ಸ್ ಇದೆ, ಆಬ್ವಿಯಸ್ಲಿ ಒಂದು ನೆಗೆಟಿವ್ ಶೇಡ್, ಒಂದು ಬಿಲ್ಡಪ್ ಕೊಡಬೇಕು ಅಂದರೆ ನಮ್ಗೆ ಒಂದು ಟಿಪಿಕಲ್ ಲೆಗಸಿಯಿಂದ ಒಂದಷ್ಟು ಬಂದ್ಬಿಟ್ಟಿದೆ. ಒಂದು ಎಣ್ಣೆ ಬಾಟ್ಲ್ ಇಟ್ಬಿಟ್ಟು ಅವ್ನಿಗೆ ಕೂತ್ಕೊಂಡ್ಬಿಟ್ಟು ಅವ್ರು ವಿಲನ್ ಅಂತ. ಸೊ ಆ ಟೆಂಪ್ಲೇಟ್ ಇದೆ. ಬಟ್ ಸಿಗರೇಟ್ ಬಿಟ್ಟು ಮಾಡೋಣ ಅಂತ ಟ್ರೈ ಮಾಡಿದೆ ಸರ್, ವರ್ಕೌಟ್ ಆಯಿತು ಸರ್. ಅದು ಚೆನ್ನಾಗಿ ಬಂದಿದೆ, ಎಲ್ಲೂ ಡಿಸ್ಟರ್ಬೆನ್ಸ್ ಆಗಿಲ್ಲ. ಸಿನಿಮಾ ಹೇಳಿದ್ದೀನಿ ವಿಷಯ, ಕಾಮಿಕಲ್ ಆಗಿ ಹೋಗುತ್ತೆ, ಎಲ್ಲ ವಿಷಯ ಇದೆ ಸರ್. ಈಗ ಯೂತ್ಸ್ಗೆ ಬ್ಯೂಟಿಫುಲ್ ಸಾಂಗ್ ಇದೆ, ಶ್ರೀಕೃಷ್ಣಂದು ವಿಷಯಗಳಿದೆ, ಒಂದು ಫೈಟ್ ಇದೆ, 2 ಬ್ಯೂಟಿಫುಲ್ ಸಾಂಗ್ಸ್ ಇದೆ. ಪುನೀತ್ ಬಾಬು ತುಂಬ ನಗಿಸ್ತಾರೆ ನಿಮಗೆ. ಅವ್ರದ್ದು ಇವಾಗ ನಿಮ್ಮ ಡೈಲಾಗಲ್ಲೇ ಗೊತ್ತಾಗಿದೆ, ಈ ವಿಲ್ ಕ್ಯಾರಿ ಯು ಮೇಕ್ ತುಂಬ ನಗಿಸ್ತಾರೆ.
ಕ್ಯಾರೆಕ್ಟರ್ಗಳು ಚೆನ್ನಾಗಿ ಬ್ಲೆಂಡ್ ಇದೆ, ಎಮೋಷನ್ಸ್ ಇದೆ, ಕೃಷ್ಣಂದು ವಿಷಯಗಳಿದೆ. ನೀವು ಡಿಬೇಟ್ ಮಾಡ್ಕೋಬೋದು ಸಿನಿಮಾ ಆದಮೇಲೆ ಕೃಷ್ಣ ಹೇಳಿದ್ದು ಕರೆಕ್ಟಾಗಿ ತಪ್ಪು. ಇವತ್ತಿಗೆ ಕೃಷ್ಣ ಹೇಳಿದ್ದು ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಿದ್ರು ನನಗೆ ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗಲ್ವೋ, ಆ ಥರದ್ದು ಒಂದು ಚರ್ಚೆ ಬಿಲ್ಡ್ ಆಗುತ್ತೆ ಸರ್. ಅದಾದಮೇಲೆ ಒಂದು ಸಾಮಾಜಿಕ ವಿಷಯಗಳಿದೆ. ಇವತ್ತು ಫ್ರೀ ಬೀಸ್ ಸಿಗ್ತಾಯಿದೆ ನೋಡಿ ಎಲ್ಲರಿಗೂ. ಕೆಲವು ಕಡೆ ಒಳ್ಳೆಯದಕ್ಕೆ ಯೂಸ್ ಆಗ್ತಿದೆ ಸರ್, ಕೆಲವು ಕಡೆಗೆ ಬೇರೆ ಥರನೇ ಯೂಸ್ ಆಗ್ತಾಯಿದೆ. ಹಳ್ಳಿಗಳಲ್ಲಿ ಬೇರೆ ಥರನೇ, ಕೆಲವು ಕಡೆ ಬೇರೆ ಕಡೆ ಬೇರೆ ಥರ ಯೂಸ್ ಆಗ್ತಾಯಿದೆ. ಯೂತ್ ಯಾವ ಥರ ಹೋಗ್ತಾ ಇದ್ದಾರೆ ಅಂದರೆ ಅವ್ರ ಮೈಂಡ್ ಸೆಟ್ ಹೆಂಗೆ ಚೇಂಜ್ ಆಗ್ತಾಯಿದೆ ಬಿಕಾಸ್ ಆಫ್ ಫ್ರೀ ಬೀಸ್ ಸಿಗ್ತಾಯಿದೆ ಒಂದು ಕಡೆ ಅಂದಾಗ ಹೆಂಗೆ ಚೇಂಜ್ ಆಗ್ತಾಯಿದ್ದಾರೆ. ಈಗ IPL ಬೆಟ್ಟಿಂಗ್ ಜಾಸ್ತಿ ಆಗ್ತಾಯಿದೆ, ಬೆಟ್ಟಿಂಗ್ಸ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇರೋದು 21 ಮಾರ್ಚ್, ಅವತ್ತು IPL ಮಾರ್ಚ್ 22ಕ್ಕೆ IPL ಮಾರ್ಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಅಂಡರ್ ಕರೆಂಟ್ ಪ್ಲೇ ಮಾಡಿದ್ದೀನಿ ಸರ್, ನಾನು ಹೇಳಕ್ಕೆ ಹೋಗಿಲ್ಲ ಡೈರೆಕ್ಟಾಗಿ, ಯಾಕಂದ್ರೆ ನನ್ನ ಮೂಲ ವಿದೇಶ ಸಬ್ಜೆಕ್ಟ್ ಡಿಸ್ಟರ್ಬ್ ಆಗಬಾರ್ದು ಅಂತ. ಬಟ್ ನೀವು ಒಟ್ಟಾರೆ ನೋಡಿದಾಗ ಕರೆಕ್ಟ್, ಅವ್ರು ಹೇಳಿದ್ದು ಕರೆಕ್ಟು. ಅಲ್ಲಿ IPL ಬೆಟ್ಟಿಂಗ್ ಇಟ್ಟ ಅವನು, ಅಲ್ಲಿಂದ ಏನೋ ಕಲಿತಿದ್ದೆ ನಾನು ಅಂತ ಹೇಳಬೇಕಾಗತ್ತೆ ಸರ್. ಸೊ ಮೈಕ್ರೋ ಫೈನಾನ್ಸ್ ಅಂತ ಈಗ ಮೊನ್ನೆ ಡಿಸ್ಕಷನ್ ಆಯ್ತಲ್ಲ ಸರ್, ಅದೆಲ್ಲ ದೊಡ್ಡ ಚರ್ಚೆ ಆಯಿತು. ಏನಕ್ಕಾಗುತ್ತೆ ಅಂದರೆ ಮೈಕ್ರೋ ಫೈನಾನ್ಸ್ ಈಸ್ ಆಲ್ ಅಬೌಟ್ ಒಂದು ಆಧಾರ್ ಕಾರ್ಡು, ನಿಮ್ಗೆ ಒಂದು ವೋಟರ್ ID ಕೊಟ್ಟರೆ ನಿಮಗೆ ಒಂದು 5 ಜನದ ಕಾಂಟ್ಯಾಕ್ಟ್ ಕೊಟ್ಬಿಟ್ರೆ ನಿಮ್ಗೆ 5,000 ರೂಪಾಯಿ ದುಡ್ಡು ಹಾಕ್ಬಿಡ್ತಾರೆ. 5,000 ರೂಪಾಯಿ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ, ಅವ್ರು ಯೂಸ್ ಮಾಡೋದೇ ಬೆಟ್ಟಿಂಗಿಗೆ. ನಮ್ಮೂರ ಕಡೆಲ್ಲ ಹಂಗೆ ಆಗುತ್ತೆ ಸರ್, ಬೆಟ್ಟಿಂಗಿಗೆ ಯೂಸ್ ಮಾಡ್ತಾರೆ. ಇವ್ರು ಬೆಟ್ಟಿಂಗ್ ಅಂತಂದರೆ, ನಾನು ಕನಕಪುರ ಮರಳವಾಡಿ ನಮ್ಮ ತೋಟ ಅಲ್ಲೇ ಇದೆ, ನಮ್ಮ KP ಶ್ರೀಕಾಂತ್ ಅವ್ರಿಗೂ ಗೊತ್ತು. ಹೆಂಗೆ ಬೆಟ್ಟಿಂಗ್ ನಮ್ದು ಏನಿಲ್ಲ ಸರ್, ಬೆಂಗಳೂರು ಬೆಟ್ಟಿಂಗ್ ಹೆಂಗೆ ಕಟ್ತಾರೆ ಗೊತ್ತಾ, ನಾನು ಕಣ್ಣಾರೆ ನೋಡಿ ಜಮೀನು ಕಟ್ಟಿದ್ದಾರೆ, ಜಮೀನು ಮಾಡ್ಕೊತಾರೆ ಸರ್. IPL ಬೆಟ್ಟಿಂಗೇ ಸರ್. ಇವತ್ತು ಎಷ್ಟೋ ಜನ ಹೋಗ್ಬಿಟ್ಟು ಇಸ್ಪಿಟ್ಟೆಲ್ಲ ಆಡ್ಕೊಂಡು ಅಥವಾ ಅದೆಲ್ಲ ಅದು ಸೆಕೆಂಡ್ರಿ, ಅದೆಲ್ಲ ಅದೇ ಹಳೆ ಕಾಲದ ಜಮೀನು ಕಟ್ಟಿದ್ದಾರೆ ಸರ್. ಜಮೀನು 1 ಎಕರ್ ಲ್ಯಾಂಡ್ ಇವತ್ತು ಮರಳವಾಡಿಲಿ ಮಿನಿಮಮ್ 1.5-2 crores. ನಾವು ಜಮಾನ್ದಲ್ಲಿ 15 ಲಕ್ಷಕ್ಕೆ ನಮ್ಮ ಸರ್ ಮ್ಯಾಚ್ಗೆ ಹೋಗಲ್ಲ ಸರ್, ಇವತ್ತು 2 ಕೋಟಿ ಮ್ಯಾಚ್ಗೆ ಹೋಗಲ್ಲ ಅವರು. ಮ್ಯಾಚ್ ಆಡೋದು ಗೆಲ್ಲೋದು ಟಾಸಲ್ಲೇ ಆಗ್ಬಿಟ್ಟಿರುತ್ತೆ ಸರ್. ಅವ್ರು ಟಾಸ್ ಆಗ್ತಾರಲ್ಲ, ಯಾವ ಟಾಸ್ಗಳು ಅಲ್ಲೇ ಡಿಸೈಡ್ ಆಗಿರುತ್ತೆ, ಅಲ್ಲೇ ಹೋಗಿರುತ್ತೆ ದುಡ್ಡು, ಅಲ್ಲೇ ಬಂದಿರುತ್ತೆ ದುಡ್ಡು. ಸೊ ಈ ಲೆವೆಲ್ ಅಡಿಕ್ಷನ್ ಇದೆ ಸರ್. ವಿಲೇಜ್ ಫ್ಯಾಮಿಲಿ ನೋಡಬೇಕು ಈ ಸಿನಿಮಾನ, ಆ ಒಂದು ಸೀನ್ಗೋಸ್ಕರ. ಅವರು ಮೇಲಾಗಿ ನಾನು ಇವರಿಬ್ಬರದ್ದು ಪರ್ಟಿಕ್ಯುಲರ್ ಆಗಿ ಆ ಸೀನ್ ಬಗ್ಗೆ ಅಂದರೆ ಹಾಂ ಸರ್, ಒಂದ್ಸರಿ ಆ ಸೀನ್ ನಾವು ಆಡಿಯನ್ಸಿಗೆ ತೋರಿಸ್ಬಿಡ್ತೀವಿ. ಪುನೀತ್ ಅವರ ಕಾಮಿಡಿ ಸೀನ್ ನೋಡೋಣ ಅಂತೀರಾ? ಓಕೆ ಸರ್. ಅದೇನೋ ಗೊತ್ತಿಲ್ಲ, ಅದೇ ಫಸ್ಟ್ ಟೈಮು ಕಣ್ಣಾಗೆ ದಳ 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 ಅಂತ ಕಣ್ಣಾಗೆ ನೀರು ಬಂದು ಬಿಡ್ತು. ತಕ್ಷಣನೇ ಆಫೀಸ್ಗೆ ಹೊರಟು ಬಂದು ಡ್ಯೂಟಿ ಅಂತ ಕೆಲಸ ಮಾಡ್ಕೊಂಡು ಕುಂತಿದ್ದೆ. ತಕ್ಷಣ ಮೊಬೈಲಲ್ಲಿ ಯಾರ್ದ ರಿಂಗ್ ಟೋನು, ದಿರ್ದಿರ್ದಿಲ್ಲ ನಾನಾ ದಿರ್ದಿರ್ದಿರ್ತು ಕ್ಯಾಚು. ಮೇಡಮ್ಮು ರವಿಚಂದ್ರನ್ ಫ್ಯಾನು ಅಂತ ಗೊತ್ತಾಯ್ತು. ಸ್ಪೆಕ್ಸ್ ಹಾಕೊಂಡು ಜಾಕೆಟ್ ಹಾಕೊಂಡು ಒಂದು ರೋಜ್ ವೈಟ್ ಕಂಡು ಹೋಗ ಅವಮ್ಮನ ಮುಂದೆ ನಿಂತ್ಕೊಂಡು, ಯಾರೆಲೆ ನಿನ್ನ ಮೆಚ್ಚಿದವನು, ಯಾರೆಲೆ ಕೆನ್ನೆ ಕೊಚ್ಚುವವನು ಅಂತ ಕೇಳಿದೆ. ಅವಳು ಸ್ಟಾಪ್ ಇಟ್ ಅಂದ್ಬಿಟ್ಟು ಎದ್ದು ಬ್ಯಾಗ್ ಹಾಕೊಂಡು ದರ 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 ಅಂತ ಒಂಟೆ ಹೋಗ್ಬಿಟ್ಲು. ಹೋಗಿ ಗೋಡೆ ಮೂಲೆಯಲ್ಲಿ ತಿರುಗಿ ನೋಡಿ ನಗ್ತಾಳೆ. ಇಲ್ಲ ಇಲ್ಲ ಹೇಳೋದಿಲ್ಲ, ಹಳ್ಳಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ ಅಂತೇಳಿ ನಾಚ್ಕೊಂಡ್ಲು. ಅಯ್ಯೋ, ನೀನು ಡ್ಯೂಟಿ ಮಾಡಕ್ ಬಂದಿಲ್ವೇ ರೂರಲ್ ಬೂಟಿ, ಬಾ ನನ್ನ ಮದುವೆ ಆಗು ಅಂತ ಹೇಳಿ ಕರ್ಕೊಂಡು ಹೋಗಿ ಮದುವೆ ಆಗಿ ಇವತ್ತು ಮಿಸ್ಸಸ್ ಆಗಿ ಸುಂದರವಾಗಿ ಸಂಸಾರ ಮಾಡ್ತಾ ಇದೀವಿ. ಇದು ನಂದು ಲವ್ ಸ್ಟೋರಿ. ಸೊ ಈ ಸೀನ್ ಸಖತ್ ಮಜಾ ಇತ್ತು ಶೂಟಿಂಗ್ ಮಾಡೋದಕ್ಕೆ. ಅವ್ನು ಬೇಸಿಕಲಿ ಅವ್ನ ಲವ್ ಸ್ಟೋರಿನ ಈ 4 ಹುಡುಗರಿಗೆ ಹೇಳ್ತಾನೆ. ಅಂದರೆ ಈಗಿನ ಹುಡುಗರಿಗೆಲ್ಲ ನಿಮಗೆಲ್ಲ ಲವ್ ಮಾಡೋಕ್ಕೆ ಬರೋಲ್ಲ, ನಾನು ಹೆಂಗೆ ಮಾಡಿದ್ದೆ ಗೊತ್ತಾ ಲವ್ ಅಂತ. ಸ್ಟೇಷನಲ್ಲೇ ಪಟಾಯಿಸಿದೆ ಟೈಪಿಸ್ಟ್ನ ಅನ್ನೋ ಥರ ಒಂದು. ಸೊ ಒಬ್ಬರು ಸ್ಟೇಷನ್ನಲ್ಲಿರೋ ಟೈಪಿಸ್ಟನ್ನು ಇವನು ಲವ್ ಮಾಡಿರ್ತಾನೆ, ಇನ್ಸ್ಪೆಕ್ಟರ್. ಸೊ ಈ ಇಡೀ ಫಿಲ್ಮ್ ಶ್ರೀಕಾಂತ್ ಅವ್ರು ಹೇಳ್ದಂಗೆ ಇದು ಇವನು ಹೀಸ್ ಬೇಸಿಕಲಿ ದ ನರೇಟರ್. ಅಂದರೆ ಇಡೀ ಸಿನಿಮಾನ ಇವನಿಗೆ ಹೇಳ್ತಾ ಇರೋದು ಕಥೆನ. ಸೊ ಅವನು ಮಧ್ಯದಲ್ಲಿ ಹೇಳ್ತಾನೆ ನಿಮ್ಗಳಿಗೆಲ್ಲ ಲವ್ ಮಾಡೋಕ್ಕೆ ಬರೋಲ್ಲ, ನನ್ನ ಲವ್ ಸ್ಟೋರಿ ಹೇಳ್ತೀನಿ ಅಂತ. ಅದನ್ನು ತುಂಬ ರೊಮ್ಯಾಂಟಿಕ್ಕಾಗಿ ಹೇಳ್ತಾನೆ ಅವನು. ಇದಕ್ಕೆ ತುಂಬ ಬೇಸ್ ರೆಫರೆನ್ಸ್ ಆಗಿರೋದು ಸಿಪಾಯಿ ಫಿಲಮ್ ಇನ್ ರವಿಚಂದ್ರನ್ ಅವರ ಹಾಡು, ಯಾರೆಲ್ಲೇ ನಿನ್ನ ಮೆಚ್ಚಿದವನು ಅಂತ. ಸೊ ಅದು ಥ್ರೋಟ್ ಆ ಸ್ಟೋರಿ, ಆ ಸಾಂಗನ್ನು ಇಟ್ಕೊಂಡು ಅವ್ನು ಹೇಳ್ತಾನೆ ಕಥೆನ. ಸೊ ಆ ಲವ್ ಸ್ಟೋರಿ ಹೇಳ್ತಾ ಕೊನೆಗೆ ಇಲ್ಲ ಇಲ್ಲ ಹೇಳೋದಿಲ್ಲ ಅಂತ ಅಲ್ಲಿಗೆ ನಿಲ್ಲಿಸೋ ಅಂಥ ಸ್ಟೋರಿ. ಸೊ ಸಖತ್ ವೆರಿ ಫನಿ ಎಪಿಸೋಡ್ ಅದು. ಫಿಲಮಲ್ಲಿ ತುಂಬ ಹಿಲೇರಿಯಸ್ ಆಗಿ ಕಾಣುತ್ತದು. ಯಾಕಂದ್ರೆ ಹಳ್ಳಿ ಹುಡುಗರಿಗೋಸ್ಕರ ಹಳ್ಳಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ ಆ ಥರ ಕಾಮಿಕಲ್. ಸರ್ ಇವ್ರದ್ದು ಹಿಂಗೆ ಅಂದರೆ ಇವ್ರು ಶೂಟಿಂಗ್ ಮಾಡಬೇಕಾದ್ರೆ
ಆ ಕ್ಯಾಮ್ರಾಮನ್ದು ನಗು ಸರ್, ಇದು ಟ್ರ್ಯಾಕ್ ಅಂಡ್ ಟ್ರಾಲಿ ಅವ್ರಿಗೆ ನಗು ಬರ್ತಾ ಇರುತ್ತೆ. ನಾವು ಸಿನಿಮಾದಲ್ಲಿ ಹೆಂಗ್ ತೋರ್ಸಿ ಲವ್ ಮಾಡೋದು ಹೆಂಗ್ ತೋರ್ಸ್ಕೊಟ್ಟು ನಾವು ಮಾನಿಟರ್ ಹತ್ರ ಮಾನಿಟರ್ ಕೂತ್ಕೊಂಡು ನಾನು ಮತ್ತೆ DOP ನೋಡ್ತಾ ಇದ್ದೀವಿ, ಶೇಕ್ ಬರ್ತಾ ಇದೆ. ನಾವು ಟ್ರ್ಯಾಕ್ ಅಂಡ್ ಟ್ರಾಲಿನ ಕರೆದು ಬೈತಾ ಇದ್ದೀವಿ, ಯಾಕೆ ಶೇಕ್ ಬರ್ತಾ ಇದೆ ಗೊತ್ತಲ್ಲ ನಿಮಗೆ, ಸೆಟ್ಟಲ್ಲಿ ಹೆಂಗೆ ಗಲಾಟೆಗಳು ಮಾಡ್ತೀವಿ ಅಂತ. ಹಂಗೆ ಅಲ್ಲಾಡ್ತಾರೆ. ಅಲ್ಲಿ ನೋಡಿದ್ರೆ ಅವ್ನು ಟ್ರ್ಯಾಕ್ ಅಂಡ್ ಟ್ರಾಲಿ ಎಳ್ಕೊಬರೋ ನಗ್ತಾ ಇದ್ದಾನೆ ಇವರು ಮಾಡೋದು ನೋಡಿ. ಹಾಗಾಗಿ ಅದು ಟ್ರ್ಯಾಕ್ ಅಂಡ್ ಟ್ರಾಲಿ ನಗು ಬರ್ತಿದೆ. ದೆನ್ ಅವನಿಗೆ ಈ ನಗ್ಬೇಡ ನೀನು ಅಂತೆಲ್ಲ ಹೇಳಿ ವಾರ್ನ್ ಮಾಡಿಸಿ ಇನ್ನೊಂದು ಎಡಿಟಿಂಗ್ ಹೆಲ್ಪ್ ಆಗಿರುತ್ತೆ ಅಂದ್ರೆ ಎಫೆಕ್ಟ್ಸ್ ಎಲ್ಲ ಸಿಕ್ಕಿರುತ್ತೆ. ಬಟ್ ನನಗೆ ಸಖತ್ ಇಷ್ಟ ಆಗೋದು ಶ್ರೀಕಾಂತ್ ಅವ್ರ ಬಗ್ಗೆ ಏನು ಅಂದರೆ ಅವರು ಕೊಡೋ ಫ್ರೀಡಮ್ ಆ್ಯಕ್ಟರ್ಸ್ಗೆ. ಅವರು ಒಂದು ಫ್ರೇಮ್ ವರ್ಕ್ ಥರ ಹೇಳ್ತಾರೆ, ಈ ಸೀನ್ ಹಿಂಗೆ ಈ ಥರ ಬೇಕು, ಈ ಲವ್ ಸ್ಟೋರಿ ಇದನ್ನು ಹೇಳಿ ಅಂತ. ಆ ಮಧ್ಯೆ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಎವ್ರಿ ಟೈಮ್ ಅವರು ಅದಕ್ಕೆ ಎಷ್ಟು ಎಂಕರೇಜ್ ಮಾಡ್ತಾರೆ ಅಂದರೆ, ಅದು ಇನ್ನೊಂಚೂರು ಕ್ಲಿಕ್ ಆಗೋಯ್ತು ಅಂದ್ಕೊಳ್ಳಿ, ಮಾಡಿ ಪರವಾಗಿಲ್ಲ ಇನ್ನೊಂಚೂರು ಅದಕ್ಕೆ ಆ್ಯಡ್ ಮಾಡಿ ಅಂತಾರಲ್ಲ. ಸಾಫ್ಟ್ವೇರ್ ಅಲ್ಲಿ ಕೋಡಿಂಗ್ ಮಾಡಿ 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 ಇಲ್ಲ ಸರ್, ಬೇಸಿಕ್ ಐಡಿಯಾ ಏನಂದರೆ ಇದು ಹಳ್ಳಿ ಇದೆಯಲ್ಲ, ಈ ಹಳ್ಳೀಲಿ ನಮಗೆ ನಮ್ಮೂರು ಹುಡುಗರು ಅನ್ನೋ ಫೀಲ್ ಬರಬೇಕು. ಹಾಗಾಗಿ ಫುಲ್ ಲಿಬರ್ಟಿ ಇತ್ತು ಇವರಿಗೆ, ನೇಟಿವಿಟಿ ಇರಬೇಕು, ಅನ್ನಿಸ್ಬೇಕು ನಾನೇ ಇದು ಅಂತ ಅನ್ನಿಸ್ಬೇಕು. ಅದಕ್ಕೋಸ್ಕರ ಕೆಲವು ಕಡೆ ಫ್ರೀಡಮ್ ಬಿಟ್ಟಿದ್ದೀನಿ. ಎಲ್ಲೆಲ್ಲಿ ಬೆಂಡೆತ್ಬೇಕು ಸ್ಟಡಿ ಕ್ಯಾಮ್ ಇಟ್ಬಿಟ್ಟು ಅದನ್ನ ಇಟ್ಟಕ್ಕೆ ತಗೊಂಡಿದ್ದೀನಿ. ಹಾಂ, ಇವ್ರಿಗೆ ಗೊತ್ತಿದೆ ಪಂಚಾಯತಿ ಕಟ್ಟೆಸಿನ ಸ್ಟಡಿ ಇಟ್ಬಿಟ್ಟು. ಹಾಂ, ಇವ್ರದ್ದೊಂದು ಸೀನ್ ನೋಡ್ಕೊಂಬಂದ್ಬಿಡೋಣ. ಮೂಸಂಬಿ, ಆ ಕೃಷ್ಣನ್ ಸವಸ ಮಾಡಿ ನಿನ್ ಸವಸ ಬಿಟ್ಟೆ, ನಾನ್ ಕೆಟ್ಟೆ. ನಾನ್ ಯಾಕೆ ಕುಡಿತಾ ಇದೀನಿ ಗೊತ್ತಾ? ಲವ್ ಫೇಲ್ ನಂದಲ್ಲ, ನನ್ ಫ್ರೆಂಡ್ಸ್ದು. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದ್ಬಿಟ್ಟ ಆ ಕೃಷ್ಣ. ಸರ್ ಇಲ್ಲಿ ಒಂದು ಸೀನ್ ಮಾಡಿಸ್ತಾರೆ, ಅದು ಸಖತ್ತು ನೋಡಿ. ಅದು ಪೋಸ್ಟ್ರಲ್ಲೂ ಅಷ್ಟೇ ನಮ್ಮದು ಮೂಸಂಬಿ ಇಟ್ಕೊಂಡಿದ್ದೀನಿ. ನೀವು ಈಗ ದೇವಸ್ಥಾನ ಒಳಗೆ ಹೋದರೆ ಬಂಡಿ ಮಹಾಕಾಳಿ ಅಥವಾ ಇನ್ಯಾವುದೋ ಕಬ್ಬಾಳಮ್ಮ ಹೋದರೆ ಗುರುಗಳು ಏನು ಮಾಡ್ತಾರೆ, ನಿಮಗೂ ನಿಮ್ಮೆಣ್ಣು ಕೊಡ್ತಾರೆ ದೃಷ್ಟಿ ಹೋಗಲಿ ಅಂತ. ನಾನೊಬ್ಬ ಪೂಜಾರಿ, ಅಂದರೆ ಈ ಕ್ಯಾರೆಕ್ಟರ್ಗೋಸ್ಕರ ಹಿಂಗೆ ಹಾಕ್ಕೊಂಡಿದ್ದೀನಿ ಅಂತಲ್ಲ, ನಂಗೆ ತುಂಬ ಸ್ಪಿರಿಚುಯಾಲಿಟಿ ಇಷ್ಟ ಅನ್ನೋಕ್ಕೋಸ್ಕರ ಇದು ನನಗೆ ಏನಂದರೆ. ಸೊ ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಬೇಕು ಅಂದರು. ಏನಂದರೆ ಅವನು ಬೆಳಗ್ಗೆ ಪಕ್ಕ ಧ್ಯಾನ ಮೆಡಿಟೇಷನು ಸಂಧ್ಯಾವನೆ, ಸಂಜೆ ಆದ ತಕ್ಷಣ ಒಂದು ಜನವರ ತೆಗೆದಿಟ್ಬಿಡೋ ಅಂಥ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಚೇಂಜ್ ಆಗಬಾರ್ದು ಅಂತ ಭಗವಂತ ಕಾಣಿಸ್ಕೊತಾನೆ. ಈ ಮೂಸಂಬಿ ಏನಂದರೆ ಅವನು ಸಣ್ಣ ಸೈಜು, ಈ ನಿಮ್ಮೆಣ್ಣು ಕಾಸ್ಟ್ಲಿ ಅಲ್ವ ಸರ್, ಅದಕ್ಕೆ ಎಲ್ಲ ಬರ್ತಾ ಇರ್ತಾರೆ. ಎಲ್ಲರಿಗೂ ಏನೋ ವರ್ಕೌಟ್ ಆಗ್ತಾಯಿಲ್ಲ, ನನ್ನ ಮಗ ಒಬ್ಳು ನಾನು ಲವ್ ಮಾಡ್ತಿದ್ದಾನೆ, ವರ್ಕೌಟ್ ಆಗ್ತಾಯಿಲ್ಲ. ಅವನು ಭಟ್ಟ ಅಂತ ಈ ಸಿನಿಮಾಲ್ ಕ್ಯಾರೆಕ್ಟರ್, ಒಂದು ಯಾರೋ XYZ ಒಂದು ಸೀರಿಯಲ್ ಹೀರೋಯಿನ ಲವ್ ಮಾಡೋವಂಥ ಸಿಚುಯೇಷನ್. ನಾನು ಮೂಸಂಬಿ ವರ್ಕೌಟ್, ಇದು ನಿಮ್ಮೆಣ್ಣು ವರ್ಕೌಟ್ ಆಗಿಲ್ವಾ, ತಗೋ ಮೂಸಂಬಿ ಕೊಡ್ತೀನಿ ಅಂತ. ಸೊ ಮೂಸಂಬಿ ಆಮೇಲೆ ಹಿಂಗೆ ನೋಡ್ತಾನೆ, ಏನಿದು 10 ರೂಪಾಯಿ ಇಡ್ತಯ್ಯ, ಮೂಸಂಬಿ 50, ನಿಮ್ಮೆಣ್ಣು ರೇಟ್ ಕಮ್ಮಿ ಅಂತ. ಅಂದರೆ ಅವನು ಏನಂತಾರೆ ಒಂಥರ ಹೈಟೆಕ್ ಪೂಜಾರಿ. ಆಮೇಲೆ ವಾಟ್ಸಪ್ಪು ಫೇಸ್ಬುಕ್ ಅಂತ ಇರೋವಂಥ ಪೂಜಾರಿ. ಅದು ಆ ಪೂಜಾರಿಗೂ ಬೆಟ್ಟಿಂಗ್ ಚಟ ಇರುತ್ತೆ. ಅದೊಂದು ವಿಡಂಬನೆ ಸರ್. ಈಗ ಮೂಸಂಬಿ, ಇವಾಗ ನಿಮ್ಮೆಣ್ಣು ನಂಬಿಕೆ, ಅದು ವಿಡಂಬನೆ ನನ್ನ ಕಡೆಯಿಂದ ಒಂದು ಮೇ ಬಿ. ಸೊ ನಾವು ನಮ್ಮ ಡೈರೆಕ್ಟರ್ ಮೊನ್ನೆ ಹೇಳಿರು, ಸರ್ ಥಿಯೇಟ್ರಿಗೆ ಈಗ ಶೆಕೆಗಾಲ ಮಾರ್ಚು, ನಿಮ್ಮೆಣ್ಣು ಜ್ಯೂಸ್ಗಿಂತ ಥಿಯೇಟ್ರಿಗೆ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಒಂದೊಂದು ಮೂಸಂಬಿ ಕೊಟ್ಬಿಡೋಣ. ನಾನು ಲಾರಿ ಗಟ್ಟಲೆ ತಡಿಸ್ಬೇಕು ಡಿಸೈಡ್ ಮಾಡಿದ್ದೀನಿ. ಇಲ್ಲ, ಯಾಕಂದರೆ ಆ ಮೂಸಂಬಿ ಇದೆಯಲ್ಲ ಸರ್, ಇವ್ರದ್ದು ಎಕ್ಸೆಪ್ಷನಲ್ ವೆರಿ ಫಂಟಾಸ್ಟಿಕ್ ಎಮೋಷ್ನಲ್ ಸೀನ್ ಅದು. ಇವ್ರಿಗೆ ಕೃಷ್ಣನಿಂದ ಎಲ್ಲ ಥರ ಕಿರಿಕಿರಿ ಆಗಿರುತ್ತೆ, ಕೃಷ್ಣನ ಮಾತು ನಂಬ್ಕೊಂಡು ಆವಾಗ ಬರೋ ಒಂದು ಸೀನ್ ಅದು. ಇವರದ್ದು ಹೆಂಗೆ ಮಾಡಿದ್ದಾರೆ ಅಂದರೆ, ಅಲ್ಲಿ ಕ್ಯಾರೆಕ್ಟರ್ ಇಲ್ಲ, ಮೂಸಂಬಿನ ಒಂದು ಕ್ಯಾರೆಕ್ಟರ್ ಅನ್ಕೋಬೇಕು, ಆ ಥರ ಪರ್ಫಾರ್ಮೆನ್ಸ್ ಅದು. ಎಸ್. ಸೊ ಆ ಮೂಸಂಬಿಗೆ ಒಂದು ಇಂಟ್ರಡಕ್ಷನ್ ಇದೆ, ಆ ಮೂಸಂಬಿದು ಒಂದು ಜರ್ನಿ ಇದೆ ಫಿಲಮಲ್ಲಿ. ಇಷ್ಟೆಲ್ಲ ಕ್ಯಾರೆಕ್ಟರ್ ಮೂಸಂಬಿನ ಒಂದು ಕ್ಯಾರೆಕ್ಟರ್ ಫಿಲಮಲ್ಲಿ. ನಾನು ಅಂದ್ಕೊಂಡು ಮೂಸಂಬಿನ ಇಟ್ಕೊಂಡು ಏನು ಇದ್ರಲ್ಲಿ ಮಾಟ ಮಂತ್ರ ಮಾಡ್ಬೋದಾ, ನೆಗೆಟಿವ್ ಮಾಡ್ಬೋದಾ, ಪಾಸಿಟಿವ್ ಮಾಡ್ಬೋದಾ? ಮೂಸಂಬಿನೇ ಸಿನಿಮಾದಲ್ಲಿ ಸಾಕ್ಷಿ ಮಾಡಿದ್ದಾರೆ. ಅದು ನನಗೆ ಆಶ್ಚರ್ಯ. ಒಂದು ಕಡೆ ಅವನೆಲ್ಲೋ ಒಂದು ಇದಾಗಿರ್ತದೆ, ಬೇಡ ರಿವ್ಯೂ ಮಾಡೋ ನೀವು ನೋಡಬೇಕು ಅದು ಹೇಳಿದ್ರೆ. ಅದಕ್ಕೆ ಒಂದು ಇಂಡಕ್ಷನ್, ಅದಕ್ಕೆ ಒಂದು ಸ್ಟೋರಿ ಇದೆ, ಅದನ್ನ ಟ್ವಿಸ್ಟ್ ಇದೆ ಸರ್. ಒಂದು ಮಜಾ ಅಂದರೆ ಈ ಮೂಸಂಬಿದು ನಮಗೆ ನೈಟ್ ಶೂಟಿಂಗ್ ಇತ್ತು ನಮ್ಮದು, ಇದೆಲ್ಲ ನೈಟ್ ಶೂಟ್ ಜಾಸ್ತಿ ಇತ್ತು. 2 ಗಂಟೆಗೆ ಆ ಸೀನ್ ಬಂದಿದೆ ನಮಗೆ. ಪ್ರೊಡಕ್ಷನ್ ಮ್ಯಾನೇಜರ್ಗೆ ಹೇಳಿದ್ದೀನಿ, ಮರ್ತ್ಬಿಟ್ಟಿದ್ದಾನೆ ಲಿಸ್ಟಲ್ಲಿ ಮೂಸಂಬಿ ಥರ. ಅದು ಪ್ರಾಪರ್ಟಿಲಿ ಬಂದಿಲ್ಲ. ನಾವೀಗ ಮೂಸಂಬಿ ಬೇಕು, ಸೀನ್ ತೆಗಿಬೇಕು. 11 ಗಂಟೆಗೆ ಗೊತ್ತಾಗಿದೆ ಅವ್ರಿಗೆ, ಹೋಗಿ ಬಂದಿಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಕನಕಪುರ ಕ್ಲೋಸ್ 10 ಗಂಟೆಗೆ. ಒಂದು ಕಡೆ ಸಿಗ್ತಾಯಿಲ್ಲ ಹಣ್ಣು, ಏನು ಮಾಡೋದು ಗೊತ್ತಿಲ್ಲ. ಬಂದರೆ ನಮ್ಮ ಲಕ್ಕಿಗೆ ಅವತ್ತು ನಮ್ಮ DOP ಕ್ಯಾಮ್ರಾದವ್ರು ಬಂದಿದ್ರಲ್ಲ, ಅವರು ಒಬ್ಬರು ಉಪವಾಸ ಒಪ್ಪತ್ತು. ಸೊ ಹಾಗಾಗಿದೇನೋ ಏನೋ ಇತ್ತು ಅವ್ರದ್ದು, ಏಕಾದಶಿ ಥರ ಇತ್ತು. ಅವರು ಹಣ್ಣು ಹಿಡ್ಕೊಂಡ್ಬಿಟ್ಟಿದ್ರು. ಆವಾಗ ಅವ್ರ ಬ್ಯಾಗ್ ಹತ್ತಲ್ಲ ಮೂಸಂಬಿ ಸಿಕ್ತು ನಮ್ಗೆ. ಅಷ್ಟೇ ಸರ್, ಆ ಮೂಸಂಬಿ ಸಿಕ್ತು, ಮತ್ತೆ ತಗೊಂಬೋದು ಶಾರ್ಟ್ ಮಾಡಿದ್ವಿ. ಸೊ ಹೆಂಗೆ ಸಿನಿಮಾದಲ್ಲಿ ಅವತ್ತು 10 ಗಂಟೆ ಕ್ಲೋಸು, ಇದು ಮಾತ್ರ ಸತ್ಯ ಸರ್. ಎಲ್ಲೂ, ಯಾಕಂದ್ರೆ ನಾನು ಕನಕಪುರಲ್ಲಿ ಯಾರನ್ನಾರು ಕೇಳ್ಬೋದು ನೀವು, 10:30 ಕ್ಲೋಸು. ನಾವು ಒಳಗಡೆ ಶೂಟಿಂಗ್ ಮಾಡ್ತಾಯಿದ್ದೆ ನೈಟು. ಹೌದು, ಆನೆ
ಹೆಂಗೆ ಮೂಸಂಬಿ ಸಿಕ್ತೋ ಸಿನಿಮಾದೆಲ್ಲ ನಮ್ಗೆ ಸಿಕ್ಕಿದ್ದೆ. ರವಿರಾಜ್ ಅವರು ಸಿಕ್ಕಿದ್ದು ಈಗ ನನಗೆ ಅವರು ಪರಿಚಯ ಇರ್ಬೋದು, ಹಳೆ ಪರಿಚಯ. ಅವ್ರು ಸಿಕ್ಕಿದ್ದು ಅಷ್ಟೇ ಹಳೆ ಕನೆಕ್ಟಿವಿಟಿ. ನಾವು ಅಷ್ಟು ದೊಡ್ಡ ಪ್ರೊಡ್ಯೂಸರ್ ಆದರೂ ಕೂಡ ಅವರು ನಮ್ಮ ಗುರುಗಳ ಫೋಟೋ ತುಂಬ ಭಕ್ತರು ಅವರು. ನಾನು ಡೈರೆಕ್ಟಾಗಿ ಇಂಡಸ್ಟ್ರೀಲಿ ಸಕ್ಕರೆಪಟ್ಟಣ ಅವಧೂತರನ್ನ ಮೀಟ್ ಮಾಡೋದು ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವ್ರ ಬ್ರದರ್ ರವಿರಾಜ್. ನಾನು ಅವರು ಹತ್ತಿರದಿಂದ ಮೀಟ್ ಮಾಡಿ ಮಾತಾಡ್ಕೊಂಡು ಬಂದಿದ್ದೀವಿ. ಸುಮಾರು ನಮ್ಮದು ಅವ್ರದ್ದು ಮತ್ತು ಕುಮಾರಸ್ವಾಮಿ ಅವರು ಕೂಡ ಅವ್ರನ್ನ ಮೀಟ್ ಮಾಡಿ. ಅದು ಅಷ್ಟೊಂದು ಬೇರೆ ಎನರ್ಜಿ ಅದು. ಹೆಂಗೆ ಅವ್ರು ಸಿಕ್ಕಿದ್ರು, ಮೂಸಂಬಿ ಹೆಂಗೆ ಸಿಕ್ತು ನಮಗೆ, ಅದೇ ಥರ ಸಿನಿಮಾದಲ್ಲಿ ಎಲ್ಲರಿಗೂ ಎಲ್ಲ ಸಿಕ್ಕಿದೆ ಸರ್. ನನಗೆ ಈ ಸಿನಿಮಾ ಮುಗಿಯೋ ಅಷ್ಟರಲ್ಲಿ ಇದು ನೋಡಿ, ಗಟ್ಟಿ ಮೇಳ ಅಂತ ಸೂಪರ್ ಹಿಟ್ ಸೀರಿಯಲ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಈಗ ಸಿನಿಮಾ ಮಾಡ್ತಾಯಿದ್ದೀನಿ, ಬೇರೆ ಬೇರೆ ಸಿನಿಮಾ, ಒಳ್ಳೊಳ್ಳೆ ಪಾತ್ರಗಳು ಸಿನಿಮಾಗಳೆಲ್ಲ ಸಿಗ್ತಾಯಿದೆ. ಇವರು ಸಾಕಷ್ಟು ಸಿನಿಮಾ ಮಾಡ್ತಾಯಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡಿದಂಥವ್ರು ಅವ್ರು ಇವಾಗ ಹೀರೋ ಆಗಿ ಮಾಡಿಬಿಟ್ರು. ನಮ್ಮ ಪ್ರದೀಪ್ ದೊಡ್ಡಯ್ಯ ಅವ್ರು ಔಟ್ ಆಫ್ ಸಿಲೆಬಸ್ಸು. ಆಮೇಲೆ ಇನ್ನೊಬ್ಬರು ಅವರು ನಿಮಗೊಂದು ಸಿಹಿ ಸುದ್ದಿ ಅಂತ ರಘು ಭಟ್ ಹೀರೋ ಆಗೇ ಮಾಡ್ಬೋದು ಸರ್. ಇಲ್ಲ ಅಂದರೆ ಅವ್ರಿಬ್ರದ್ದು ಪ್ಲ್ಯಾನ್ಸ್ ಇತ್ತು ಸರ್. ಸರ್ ಪ್ಲಾನ್ ನಾನು ಏನು ಹೇಳ್ತೇನೆ ಗೊತ್ತಾ, ಪ್ಲಾನ್ಸ್ ಇರ್ಬೋದು. ಆದರೆ ಸರ್ ನಾನು ಹೇಳ್ತಾ ಈ ಸಿನಿಮಾದಿಂದ ಎಲ್ಲರ ಲೈಫಲ್ಲಿ ಮಿರಾಕಲ್ ಆಗಿದೆ. ರಘು ಮತ್ತು ಪ್ರದೀಪ್ ಬಗ್ಗೆ ಹೇಳ್ಬೇಕಂದ್ರೆ ದೇ ಹ್ಯಾಡ್ ದರ್ ಓನ್ ಪ್ಲ್ಯಾನ್ಸ್ ಸರ್. ಅಂದರೆ ನಮ್ಮ ಇಂಡಸ್ಟ್ರಿ ಏನು ಮಾಡಬೇಕು ಅಂತ ಐಡಿಯಾ ಇತ್ತು. ನಾವೆಲ್ಲ ಒಂದು ಸ್ಟ್ರಗಲಿಂಗ್ ಫೇಸಲ್ಲಿದ್ದಾಗ ಪರಿಚಯ ಆದವರೆಲ್ಲ, ರಘು ಒಂದು ಕಡೆ ಇವರು ಒಂದು ಕಡೆ. ಸೊ ದೇ ಹ್ಯಾಡ್ ದರ್ ಓನ್ ಪ್ಲ್ಯಾನ್ಸ್. ನಾನು ಹೀರೋ ಆಗಿ ಬರಬೇಕು ಆ ಥರ ಎಲ್ಲ ಇತ್ತು ಅವ್ರಿಗೆ. ನಂದೊಂದು ಸಿನಿಮಾ ಸ್ಟಾರ್ಟ್ ಆದಾಗ ರಿಕ್ವೆಸ್ಟ್ ಹೇಳ್ತೇನೆ, ಬನ್ನಿ ಒಂದು ಪಾತ್ರ ಮಾಡಿ ಅಂತ. ಅವ್ರು ಹೀರೋ ಆಗ್ತೀವಿ ಅನ್ನೋದೊಂದು ಇದು ಏನೋ ಇದನ್ನು ಬಿಟ್ಬಿಟ್ಟು ನನಗೋಸ್ಕರ ಒಂದು ಪಾತ್ರಗಳು ಮಾಡ್ಕೊಟ್ಟು ಹೋಗಿದ್ದಾರೆ ಅವರಿಬ್ಬರು. ಆದರೆ ಪ್ರದೀಪ್ ಅವ್ರಿಗೆ ನಾವೆಲ್ಲರೂ ಥ್ಯಾಂಕ್ಸ್ ಹೇಳ್ತೀವಿ. ನಮಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಜೆನ್ಯೂನ್ ಆಗಿರುವಂತಹ ಫೀಲಿಂಗ್ಗಳು, ಜೆನ್ಯೂನ್ ಆಗಿರುವಂತಹ ಎಮೋಷನಲ್ ಬಾಂಡಿಂಗ್ಗಳೇ ಈ ಥರ ವರ್ಕ್ ಆಗ್ತದೆ. ಇದು ಒಳ್ಳೆ ಮನಸ್ಸು ಸೇರ್ಕೊಂಡು ಪ್ರದೀಪ್ ದೊಡ್ಡಯ್ಯ, ರಘು ಭಟ್ ಅವರಿಗೆ ಸಿನಿಮಾ ಮೇಲಿನ ಪ್ರೀತಿ ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಮಾರ್ಚ್ 21 ಯಾಕಂದರೆ ಹೀರೋಗಳಾಗಬೇಕಲ್ಲ ಸರ್. ಹೀರೋಗಳು ನಾಟ್ ದ ಪ್ರಿಪ್ರೇಷನ್ಸ್ ಆರ್ ದೇರ್. 6 ಪ್ಯಾಕ್ ಅದು ಏನೋ ಇರುತ್ತೆ, ಪ್ರಿಪ್ರೇಷನ್ಸ್ ಇರುತ್ತೆ ಸರ್. ಬೇರೆಯವ್ರಾಗಿರೇ ನೀವು ಮಾಡ್ಕೊಳ್ಳಿ ನಿಮ್ಮ ಸಿನಿಮಾ. ಆದರೆ ನಮಗೆ ಅವ್ರ ಸಿನಿಮಾನೂ ಮಾಡ್ತಾಯಿದ್ರು ಪಾಪ ಅವರು. ನಮ್ಮದು ಮಾಡಿದ ಸಿನಿಮಾಗೂ ಸಪೋರ್ಟ್ ಮಾಡಿದ್ದಾರೆ. ಬಿಂಬಶ್ರೀ ನಮ್ಮ ಸಿನಿಮಾ ಹೀರೋಯಿನ್. ಆ ಹುಡುಗಿ ಒಳ್ಳೆಯ ಸಿನಿಮಾ, ಇವಾಗ 3-4 ಸಿನಿಮಾ ಹೀರೋಯಿನ್. ಈಗ ರಮೇಶ್ ಯಾದವ್ ಅಂತ ಡೈರೆಕ್ಟ್ರು, ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆ ಒಂದು ನಾನೇ ಕಾಲಿದ್ದೀನಿ ಸರ್. ಎಲ್ಲ ಪ್ರೊಡ್ಯೂಸರ್ಸ್ ಎಲ್ಲ ನಮ್ಮ ಪಿಕ್ಚರಲ್ಲಿ ಮಾಡಿದವರು ಇನ್ಕ್ಲೂಡಿಂಗ್ ಈ ವ್ಯಕ್ತಿ ಎಲ್ಲರೂ ಬ್ಯುಸಿ ಸರ್. ಇಲ್ಲ, ತುಂಬ ದೊಡ್ಡ ಮಟ್ಟಕ್ಕೆ ನಿಮ್ಮ ಸಿನಿಮಾ ಸಕ್ಸಸ್ ಆಗಬೇಕು. ಮಾರ್ಚ್ ಸ್ಪೆಷಲಿ ನಿಮಗೆ ಮಾರ್ಚ್ ಆ್ಯಸ್ ಇಟ್ ಈಸ್ ಹೇಳ್ದಂಗೆ 14ಕ್ಕೆ ಅಪ್ಪು ರಿಲೀಸ್ ಆಗಿ 1 ವಾರದ ನಂತರ ನೀವು ಬರ್ತಿದ್ರಿ. ಅಪ್ಪು ಅಣ್ಣನ ಆ ಒಂದು ಹ್ಯಾಂಗ್ ಓವರು, ಆ ಒಂದು ಅಭಿಮಾನಿಗಳ ಬಳಗ ನಿಮ್ಮ ಸಿನಿಮಾಗೂ ಕ್ಯಾರಿ ಆಗಲಿ. 21ಕ್ಕೆ ನಿಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ಮೇಲಾಗಿ 17th ಅವರ ಹುಟ್ಟುಹಬ್ಬ, ಇದೆಲ್ಲವೂ ನಿಮ್ಮ ಪ್ಲಸ್ ಆಗಲಿ. ಆಡಿಯನ್ಸಿಗೆ ಓವರಾಲ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಹೇಗೆ ವೆಲ್ಕಮ್ ಮಾಡ್ತೀರಿ ನೀವು? ಅದೇ ಸರ್, ನಾನು ಹೇಳ್ದಂಗೆ ಒಂದು ಹಾನೆಸ್ಟ್ ಅಟೆಂಪ್ಟ್ ಇದೆ ಇಡೀ ಟೀಮಿಂದ, ಇಡೀ ತಂಡದಿಂದ. ಎಲ್ಲೂ ಮುಜುಗರ ಆಗಲ್ಲ. ಒಂದಷ್ಟು ವಿಚಾರಗಳು ನಿಮಗೆ ಇವಾಗ ನೀವೊಂದು ಮಕ್ಕಳು ಕರ್ಕೊಂಬಂದ್ರೂ ಅಷ್ಟೇ, ಅವರು ಕೇಳ್ತಾರೆ ಕೃಷ್ಣ ಬಗ್ಗೆ ಏನು, ಮಹಾಭಾರತದ ಬಗ್ಗೆ ಏನು, ರಾಮಾಯಣದ ಬಗ್ಗೆ ಏನು. ಆ ಕ್ವಶನ್ಸ್ನ ಡಿಗ್ ಮಾಡ್ತಾರೆ. ದೊಡ್ಡವ್ರಿಗೆ ವಿಮರ್ಶೆ ಮಾಡ್ಕೋಬೇಕಾಗತ್ತೆ. ಎಸ್, ಕೃಷ್ಣ ಹೇಳಿದ್ದು ನಾನು ಉಪಯೋಗಿಸ್ಕೊಬೋದಿತ್ತಲ್ವಾ, ಇಲ್ಲಿ ಇದನ್ನು ನಾವು ತಪ್ಪಾಗಿ ತಿಳ್ಕೊಂಡಿದ್ದೀವಲ್ವಾ, ಈ ಥರದ್ದೊಂದು ಬರುತ್ತೆ. ಸೊ ಇಟ್ಸ್ ನಾಟ್ ಅಬೌಟ್ ಬರೀ ವೇದಾಂತನೇ ಇದೆ ಅಂತಲ್ಲ, ಇದರಲ್ಲಿ ಮಜಾ ಇದೆ, ಕಮರ್ಷಿಯಲ್ ಆಗಿದೆ, ಎಲ್ಲ ಎಲಿಮೆಂಟ್ಸ್ ಇದೆ. ಅದರ ನಡುವೆ ಒಂಚೂರು ಸ್ಪಿರಿಚುವಲ್ ವಿಷಯಗಳಿದೆ. ಕಮರ್ಷಿಯಲ್ ಎಲಿಮೆಂಟ್ ಜೊತೆಗೆ ಪ್ರಯತ್ನ ಮಾಡಿದ್ದೀನಿ ಸರ್. ಆಲ್ಸೋ ನಾರಾಯಣ ಇವಾಗ ಎಲ್ಲರೂ ನಾವೆಲ್ಲ ಅಟ್ಲೀಸ್ಟ್ ಈಗ ಲಾಸ್ಟ್ ಫ್ಯೂ ಮಂತ್ಸಿಂದ ವಾರಕ್ಕೆ 10 ಸಿನಿಮಾ 12 ಸಿನಿಮಾ ಬರ್ತಾ ಇರೋ ಟೈಮಲ್ಲಿ ಥಿಯೇಟ್ರಿಗೆ ಯಾವ ಥರದ ಸಿನಿಮಾ ಮಾಡಬೇಕು, ಯಾವ ಥರ ಸಿನಿಮಾ ಮಾಡಬಾರ್ದು, ಆ್ಯಂಡ್ ಒಂದು ರಾಂಗ್ ನರೇಟಿವ್ ಸೆಟ್ ಆಗ್ತಾ ಇದೆ ಇವತ್ತು. ಲಾರ್ಜರ್ ದೆನ್ ಲೈಫ್ ಸಿನಿಮಾಗಳೇ ಬೇಕು, ಹೀರೋ ದೊಡ್ಡ ಊರನ್ನೇ ಉಳಿಸ್ಬೇಕು, ಈ ಥರದ್ದೆಲ್ಲ ಸಣ್ಣ ಕತೆಗಳೆಲ್ಲ ಕಳೆದೋಗ್ತಾ ಇದೆ. ಸೊ ಸಣ್ಣ ಊರಿನ ಕತೆ ಇದು ನಾರಾಯಣ. ಸೊ ಒಂದು ಸ್ಮಾಲ್ ಟೌನ್ ಸ್ಟೋರಿಗಳು ಈ ಥರದ್ದು ಮತ್ತೆ ಆಗಬೇಕು ಅಂದರೆ ಈ ಥರದ ಸಿನಿಮಾಗಳು ಗೆಲ್ಲಬೇಕು. ಆವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಎಷ್ಟೋ ನಿರ್ದೇಶಕರಿಗೆ, ರೈಟರ್ಸ್ಗೂ ಕೂಡ. ಒಂದು ಸ್ಮಾಲ್ ಟೌನ್ ಸ್ಟೋರಿ ನಾನು ಹೇಳ್ಬೋದು, ಸ್ಮಾಲ್ ಟೌನಲ್ಲಿ ಆಗೋ ಒಂದು ಸಣ್ಣ ಎಮೋಷನಲ್ ರಿಲೇಷನ್ಶಿಪ್ಗಳ ಬಗ್ಗೆ ನಾನೇನೋ ಕತೆ ಮಾಡ್ಬೋದು ಅಂತ. ಸೊ ಆ ವಿಷಯಕ್ಕೆ ಇದು ತುಂಬ ಕಮರ್ಷಿಯಲಿ ಹೇಳಿರುವಂಥ ಒಂದು ಸಣ್ಣ ಊರಿನ ಕತೆ ಇದು. ಸೊ ಅದಕ್ಕೋಸ್ಕರ ನಾರಾಯಣ ಸಿನಿಮಾ ಗೆಲ್ಲಬೇಕು. ಆ್ಯಂಡ್ ವಿ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ದರ್ಶನ್ ಹೇಳಿ ಸರ್. ಕೆಲವ್ರಿಗೆ ಸಿನಿಮಾ ನೋಡಿದಾಗ ಸಣ್ಣ ಊರಿನ ಕತೆ ಅನ್ಸುತ್ತೆ, ಕೆಲವ್ರಿಗೆ ನಮ್ಮೂರಿನ ಕತೆ ಅನ್ಸುತ್ತೆ ಸರ್. ಸಖತ್ ಮ್ಯಾಚ್, ಎಲ್ಲವೂ ಮ್ಯಾಚ್ ಆಗುತ್ತೆ. ನಮ್ಮೂರಿನ ಕತೆ ಅನ್ಸುತ್ತೆ. ಯಾಕೆ ಅಂತಂದರೆ ಈ ಸಿನಿಮಾ ನಾನು ಚಾಲೆಂಜಾಗಿ ಹೇಳ್ತೇನೆ, 100% ಹೇಳ್ತೇನೆ, ಈ ಸಿನಿಮಾ ಖಂಡಿತ ಏನೋ ಒಂದು ಮಿರಾಕಲ್ ಆಗತ್ತೆ. ಯಾಕಂದರೆ ಮೊನ್ನೆ ನಮ್ಮ ಡೈರೆಕ್ಟ್ರನ್ನು ಇಲ್ಲ ಅಂದರೆ ನಮ್ಗೆ ಈ ಥರ ನಾವು ಡೈರೆಕ್ಟ್ರುಗಳ್ನ ಕಳ್ಕೊಬೇಕಾಗತ್ತೆ. ಅವರು ತಮಿಳು, ತೆಲುಗು, ಬೇರೆ ಭಾಷೆ ಹೋಗೋದು ನಮ್ಗೆ ಇಷ್ಟ ಇಲ್ಲ. ಅವ್ರು ಕನ್ನಡದಲ್ಲೇ ಮಾಡ್ತೀನಿ ಅಂತ ಇರ್ತಾರೆ. ಬಟ್ ಬೇರೆಯವರು ನೋಡ್ತಾರಲ್ಲ, ಬೇರೆ ಪರಭಾಷೆಯವರು, ಇಂಥ ಡೈರೆಕ್ಟ್ರ್ ನಾವು ತೊಗೊಳ್ಳೋಣ ಅಂತ ಮಿಸ್ ಆಗೋದು ನಮ್ಗೆ ಇಷ್ಟ ಇಲ್ಲ, ಕಳ್ಕೊಬಾರ್ದು. ಆ್ಯಂಡ್ ಸೂಪರ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ.
ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಕೂತ್ಕೊಂಡು ನೋಡ್ಬೋದು. ಎಲ್ಲ ವರ್ಗದ ಜನ ನೋಡುವಂಥ ಸಿನಿಮಾ ಇದು. ಎಲ್ಲ ನಮ್ಮ ಇಂಡಸ್ಟ್ರಿಯವರು ಒಂದೇ ಅಂತಲ್ಲ, ಈಗ ಇವ್ರು ಹೇಳ್ದಾಗೆ ಇದು ನೋಡಿ ಬೇರೆ ನಮ್ಮ ತುಳು ಭಾಷೆಗೂ ಇದಾಗ್ತದೆ ಆಯಿತಾ. ಇವಾಗ ರಾಧಿಕಾ ಕುಮಾರಸ್ವಾಮಿ ಅವರು, ರವಿರಾಜ್ ಅವರು ಸುಮ್ಮನೆ ಬಂದಲ್ಲ, ಏನೋ ಇದೆ ಇಲ್ಲಿ ವಿಶೇಷ ಅಂತ ಅವ್ರಿಗೆ ಅನಿಸ್ಬಿಟ್ಟಿದೆ. ಅವರೊಬ್ರಿಗೆ ಅಲ್ಲ ಸರ್, ಸುಮಾರು ಜನ ಬಂದಿದ್ದಾರೆ ಇದಕ್ಕೆ, ಚೆನ್ನಾಗಿದೆ ತುಂಬ ಒಳ್ಳೆ. ಸೊ ಇಂಡಸ್ಟ್ರಿಯವರು, ನಾವು ಜನರು ನಾವೆಲ್ಲ ಒಳ್ಳೆ ಮನಸ್ಸಿಂದ ನೋಡಬೇಕು. ಏನೋ ಒಂದಿದೆ ದೇವ್ರ ಸಿನಿಮಾ ಅಂತ ನಾನು ಹೇಳಿ, ಅಪ್ಪುಗೋಸ್ಕರ ನೋಡಬೇಕು ಸರ್. ತುಂಬ ಲೆಂತಿ ಕಾನ್ವರ್ಸೇಷನ್ ಮಧ್ಯೆ ಎಲ್ಲವೂ ಬಂದೋಯ್ತು ಇಲ್ಲಿ. ಹೌದು ಸರ್. ನಿಮ್ಮ ಸಿನಿಮಾ ನೀವು ಅಂದುಕೊಂಡದಕ್ಕಿಂತ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಸರ್. ಲಾಸ್ಟಲ್ಲಿ ಥ್ಯಾಂಕ್ಸ್ ಟು ನಿಮಗೆ, ಕನ್ನಡ ಪಿಕ್ಚರ್ಸ್ಗೆ, ಪ್ರವೀಣ್ ಸರ್ಗೆ. ವಿ ಆರ್ ಆಲ್ವೇಸ್ ಗುಡ್ ಫ್ರೆಂಡ್. ಎಸ್ ಸರ್. ಆ್ಯಂಡ್ ಪ್ರವೀಣ್ ನಮ್ಮ ಹಳೆ ಸ್ನೇಹಿತರು, ನನ್ನ ಕಾಲೇಜ್ ಕ್ಲಾಸ್ಮೇಟು, ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ. ಪ್ರತಿಯೊಬ್ಬರಿಗೂ ನಮಗೆ ಅಂತ ಎಲ್ರಿಗೂ ಇಂಡಸ್ಟ್ರಿಲಿ ಪಾಪ ಹಿ ಹ್ಯಾಸ್ ಸಪೋರ್ಟ್. ಅವ್ರಿಗೆ ಒಳ್ಳೇದಾಗಬೇಕು, ನಿಮ್ಮ ಟೀಮ್ಗೆ ನಿಮಗೂ ಎಲ್ರಿಗೂ ಒಳ್ಳೇದಾಗ. ಅದಕ್ಕೆ ನಾವು ನಿಮ್ಮದು ಕ್ಯಾರಿ ಮಾಡ್ತಾನೆ ಇದ್ದೀವಿ ಕಾ ಪಿಕ್ಚರ್ಸ್ ನಮ್ಮ ಬ್ಯಾನರಲ್ಲಿ. ಸೊ ವಿ ನೀಡ್ ಯುವರ್ ಸಪೋರ್ಟ್ ಸರ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೊ ಮಚ್. ಮಾರ್ಚ್ 21ಕ್ಕೆ ಎಲ್ಲ ನಿರ್ದೇಶಕರ, ಎಲ್ಲ ಕಲಾವಿದರ ಕನಸುಗಳು ಹೇಗೆ ನನಸಾಗಬೇಕು, ಅದೇ ರೀತಿಯಾಗಿ ನಿಮಗೆ ಡಬಲ್ ಅದು ಬೋನಸ್ ಆಗಿ ಅದು ಕನ್ವರ್ಟ್ ಆಗಲಿ, ಹಣಕಾಸಿನ ವಿಚಾರಕ್ಕೆ ಕನ್ವರ್ಟ್ ಆಗಲಿ. ನಾರಾಯಣ ಅಂತ ಸಿನಿಮಾ ಶ್ರೀಕಾಂತ್ಗೆ ಮತ್ತಷ್ಟು ದಾರಿನ ಓಪನ್ ಮಾಡಿಕೊಳ್ಳಿ, ನಿಮಗೂ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ನಾರಾಯಣ ಚಿತ್ರತಂಡದ ಮಾತು. ಸಿನಿಮಾ ಮಾರ್ಚ್ 21ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೇ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.